ಮಳೆಯಾಗಲಿ ಎಂದು ಜೈ ಹನುಮಂತನ ಮೊರೆ ಹೋದ ಹಲ್ಲಳ್ಳಿ ಗ್ರಾಮಸ್ಥರು. 11 ಗ್ರಾಮಗಳ ಹಿಂದೂ ಮುಸ್ಲಿಂ ಸೌಹಾರ್ದದ ಪಾದಯಾತ್ರೆ, ಭಕ್ತಿಗೀತೆಗಳೊಂದಿಗೆ ವಿಶೇಷ ಪೂಜೆ. ಮುಂಗಾರು ಆರಂಭವಾಗಿ 2 ತಿಂಗಳು ಕಳೆದರೂ ಸಮರ್ಪಕ ಮಳೆಯಾಗದ ಕಾರಣ ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಬಿತ್ತನೆ ಮಾಡಿರುವ ಸೋಯಾಬೀನ್, ತೊಗರಿ, ಉದ್ದು ಸೇರಿದಂತೆ ವಿವಿಧ ಬೆಳೆಗಳು ನೀರಿನ ಕೊರತೆಯಿಂದ ಒಣಗುವ ಹಂತ ತಲುಪಿದ್ದು, ಉತ್ತಮ ಮಳೆಯ ನಿರೀಕ್ಷೆಯಲ್ಲಿರುವ ರೈತರು ದೇವರ ಮೊರೆ ಹೋಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹುಣಸೂರು ತಾಲೂಕಿನ ಹಲ್ಲಳ್ಳಿ ಗ್ರಾಮಸ್ಥರು ತಮ್ಮ ಸುತ್ತಮುತ್ತಲಿನ ಗ್ರಾಮಗಳಾದ ಕೇಸರಜೋಳಗ, ಲಾದ, ಕುಟೇಗಾಂವ್, ರಾಚಪ್ಪಗೊಂಡಗಾಂವ್, ಮೊರಂಬಿ, ಹೊನ್ನಳ್ಳಿ, ತೊಗ್ಲೂರು ಸೇರಿದಂತೆ ಸುಮಾರು 11 ಗ್ರಾಮಗಳಿಗೆ ಮಹಿಳೆಯರು, ಮಕ್ಕಳು ಹಾಗೂ ಯುವಕರು ಶನಿವಾರ ಭಕ್ತಿ ಶ್ರದ್ಧೆಯಿಂದ ಪಾದಯಾತ್ರೆ ಕೈಗೊಂಡು ಜೈ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಪಾದಯಾತ್ರೆಯುದ್ದಕ್ಕೂ ಭಕ್ತರು ಜೈ ಶ್ರೀರಾಮ್, ಜೈ ಹನುಮಾನ್ ಎಂಬ ಘೋಷಣೆಗಳನ್ನು ಮುಳುಗಿಸುತ್ತಾ ಹರಿಭಜನೆ, ಶಿವಭಜನೆ ಹಾಗೂ ವಿವಿಧ ಭಕ್ತಿಗೀತೆಗಳನ್ನು ಹಾಡುತ್ತಾ ಸಾಗಿದರು. ಒಂದೇ ಮಾದರಿಯ ಸಮವಸ್ತ್ರ ಧರಿಸಿದ ಮಹಿಳೆಯರು ಭಕ್ತಿಗೀತೆಗಳಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದರು. ಯುವಕರು ಜಯಘೋಷಗಳ ಮೂಲಕ ಪಾದಯಾತ್ರೆಯಲ್ಲಿ ಉತ್ಸಾಹ ತುಂಬಿದರು. ಮಕ್ಕಳು ಸಹ ಭಕ್ತಿಭಾವದಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ದೇವಸ್ಥಾನದಲ್ಲಿ ಗ್ರಾಮಸ್ಥರು ಉತ್ತಮ ಮಳೆಯಾಗಿ ರೈತರ ಬೆಳೆಗಳು ಸಮೃದ್ಧಿಯಾಗಲಿ, ಬರದ ಪರಿಸ್ಥಿತಿ ದೂರವಾಗಲಿ, ಜನಜಾನುವಾರುಗಳಿಗೆ ಯಾವುದೇ ತೊಂದರೆ ಆಗದಿರಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಪೂಜೆಯ ನಂತರ ಮಹಾಪ್ರಸಾದವನ್ನು ಭಕ್ತರಿಗೆ ವಿತರಿಸಲಾಯಿತು. ಗ್ರಾಮಸ್ಥರ ಪ್ರಕಾರ ಈ ಭಾಗದ ಸಮರ್ಪಕ ಮಳೆಯಾಗದ ಕಾರಣ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿದ್ದು, ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆಯಾಗಲಿ ಎಂಬ ಆಶಯದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಾಮೂಹಿಕವಾಗಿ ದೇವರ ಮೊರೆ ಹೋಗಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಿಪ್ಪಣ್ಣ ಲದ್ದೆ, ಗುಂಡೇರಾವ್ ದೇವಕರೆ, ರಾಜಪ್ಪ ಸ್ವಾಮಿ, ಜಗನ್ನಾಥ್ ಪಾಟೀಲ್, ವೈಜನಾಥ್ ಶಾವು, ಬಂಡೆಪ್ಪ, ಓಂಕಾರ ಕುಂಬಾರ್, ಜಿತೇಂದ್ರ ಪಾಟೀಲ್, ಜಗಪ್ಪ ರೆಡ್ಡಿ, ಅಶೋಕ್ ಕುಂಬಾರ್, ಬಂಡೆಪ್ಪ ಕೊಡಂಬ್ಲೆ, ಕಬೀರ್ ಲದ್ದೆ, ಬಸಪ್ಪ ಬಿರಾದಾರ್, ಚಿತ್ರಮಾಮ ಪಾಟೀಲ್, ಪ್ರಭಾವತಿ ಬಿರಾದಾರ್, ಮಾಣಿಕಬಾಯಿ ಲದ್ದೆ, ಜಯಶ್ರೀ ಪಾಟೀಲ್, ಶ್ರೀದೇವಿ ಪಾಟೀಲ್, ಪುಷ್ಪಾವತಿ ಲದ್ದೆ, ರತ್ನಮ್ಮ ಸೇರಿದಂತೆ ವಿವಿಧ ಗ್ರಾಮಗಳ ನೂರಾರು ಭಕ್ತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು.